ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಟಿ ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಟಿ ಎಕ್ಸಾಮ್ ಅನ್ನ ಬರೆದಿದ್ರೋ ಅವರೆಲ್ಲರೂ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಅದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಈಗ ತಿಳಿಸ್ಕೊಡ್ತೇನೆ, ಬನ್ನಿ. ಸೊ ನೀವು ಯಾವುದಾದ್ರೂ ಒಂದು ಬ್ರೌಸರ್ಗೆ ಬನ್ನಿ, ಫಾರ್ ಎಕ್ಸಾಂಪಲ್ ಗೂಗಲ್ಗೆ ಬನ್ನಿ. ಗೂಗಲ್ಗೆ ಬಂದ ನಂತರ ಸರ್ಚ್ ಬಾರಲ್ಲಿ ನೋಡ್ಬೋದು ಟಿ 2025 ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನೋಡ್ಬೋದು ಮೊದಲನೇ ಆಪ್ಷನ್ಸ್ ಬರುತ್ತೆ ಟಿ 2025 ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಸೊ ಇಲ್ಲಿ ನೋಡ್ಬೋದು KR ಟೆಸ್ಟ್ 2025 ರಿಸಲ್ಟ್ಸ್ ಅಂತ ಇದೆ. ಸೊ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ಸ್ ನಂಬರ್ ಅನ್ನ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡಿದ ನಂತರ ನೋಡ್ಬೋದು ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ರಿಸಲ್ಟ್ ಏನಿದೆ ಸೊ ಅದು ನಿಮಗೆ ಶೋ ಆಗುತ್ತೆ. ನೋಡ್ತಾ ಇರ್ಬೋದು ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ನಿಮ್ಮ ಕೆಟಗರಿ ಪ್ರತಿಯೊಂದನ್ನು ಶೋ ಆಗುತ್ತೆ. ಹಾಗೆ ನಿಮ್ಮ ರಿಸಲ್ಟ್ ಕೂಡ ಕೆಳಗಡೆ ಶೋ ಆಗುತ್ತೆ. ನಿಮಗೆ 150 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸನ್ನು ಪಡೆದಿದ್ದೀರಾ ಅಂತ. ಹಾಗೆ ರಿಸಲ್ಟ್ ಕೂಡ ಕ್ವಾಲಿಫೈಡಾ ಫೇಲ್ ಅನ್ನೋದು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ನಿಮಗೆ ಬೇಕಾದರೆ ಇದನ್ನು ಪ್ರಿಂಟ್ಔಟ್ ಕೂಡ ಕೆಳಗಡೆ ಪ್ರಿಂಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಪ್ರಿಂಟ್ಔಟ್ ಅನ್ನು ಕೂಡ ನೀವು ಪಡ್ಕೊಳ್ಬೋದು. ಈ ರೀತಿಯಾಗಿ ನಿಮ್ಮ ಟಿ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಈ ಇನ್ಫಾರ್ಮೇಷನ್ಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.